ನಮಸ್ಕಾರ. ಸ್ಲಿಪ್ ಗೇಜ್ಗಳನ್ನು ಕುರಿತ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಉದ್ದವನ್ನು ಅಳೆಯಲು ಇರುವ ವಿವಿಧ ರೀತಿಯ ಮಾನದಂಡಗಳನ್ನು ತಿಳಿಸಿ, ಸ್ಲಿಪ್ ಗೇಜ್ಗಳ ವೈಶಿಷ್ಟ್ಯಗಳನ್ನು ವಿವರಿಸಿ, ಸ್ಟ್ಯಾಂಡರ್ಡ್ನಲ್ಲಿರುವ ಸ್ಲಿಪ್ಗಳ ಸಂಖ್ಯೆಯನ್ನು ತಿಳಿಸಿ, ಸ್ಲಿಪ್ ಗೇಜ್ಗಳ ವಿವಿಧ ಶ್ರೇಣಿಗಳನ್ನು ತಿಳಿಸಿ, ವಿವಿಧ ಗಾತ್ರಗಳಿಗೆ ಸ್ಲಿಪ್ ಗೇಜ್ಗಳನ್ನು ನಿರ್ಧರಿಸಿ, ಸ್ಲಿಪ್ ಗೇಜ್ಗಳ ಮುನ್ನೆಚ್ಚರಿಕೆಗಳು ಮತ್ತು ಅನ್ವಯವನ್ನು ತಿಳಿಸಿ. ಉದ್ದವನ್ನು ಅಳೆಯಲು ಇರುವ 3 ಮಾನದಂಡಗಳೆಂದರೆ ಸಾಲು ಮಾನದಂಡಗಳು, ತುದಿ ಮಾನದಂಡಗಳು ಮತ್ತು ತರಂಗಾಂತರ ಮಾನದಂಡಗಳು. ಅಳತೆ ಮಾಡಲಾದ ಉದ್ದವನ್ನು 2 ರೇಖೆಗಳ ನಡುವಿನ ಅಂತರವಾಗಿ ವ್ಯಕ್ತಪಡಿಸಿದಾಗ ಅದನ್ನು ಸಾಲು ಮಾನದಂಡಗಳು ಎಂದು ಕರೆಯಲಾಗುತ್ತದೆ. ಅಳತೆ ಮಾಡಲಾದ ಉದ್ದವನ್ನು 2 ಮೇಲ್ಮೈಗಳು ಅಥವಾ ತುದಿಗಳ ನಡುವಿನ ಅಂತರವಾಗಿ ವ್ಯಕ್ತಪಡಿಸಿದಾಗ ಅದನ್ನು ತುದಿ ಮಾನದಂಡಗಳು ಎಂದು ಕರೆಯಲಾಗುತ್ತದೆ. ಮೆಟಾಲಿಕ್ ಮಾನದಂಡಗಳ ಉದ್ದದಲ್ಲಿನ ವ್ಯತ್ಯಾಸದೊಂದಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ಉದ್ದದ ಅಳತೆಗೆ ಬೆಳಕಿನ ತರಂಗಾಂತರವು ಪ್ರಾಥಮಿಕ ಮಾನದಂಡವಾಗಿದೆ. ಸ್ಲಿಪ್ ಗೇಜ್ಗಳನ್ನು ಗೇಜ್ ಬ್ಲಾಕ್ಗಳು ಅಥವಾ ಜೊಹಾನ್ಸನ್ ಗೇಜ್ ಬ್ಲಾಕ್ಗಳು ಎಂದೂ ಕರೆಯುತ್ತಾರೆ. ಇದು ಒಂದು ರೀತಿಯ ತುದಿ ಮಾನದಂಡವಾಗಿದೆ. ಸ್ಲಿಪ್ ಗೇಜ್ಗಳು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಉದ್ದದ ಮಾನದಂಡವಾಗಿದೆ. ರೇಖೀಯ ಅಳತೆಗಳನ್ನು ಅತ್ಯಂತ ನಿಖರವಾಗಿ ಅಳೆಯಲು ಇವು ಸರಳವಾದ ಸಂಭವನೀಯ ವಿಧಾನಗಳಾಗಿವೆ. ಇವುಗಳು ಸುಮಾರು 30 mm x 9 mm ನ ಅಡ್ಡ ವಿಭಾಗವನ್ನು ಹೊಂದಿರುವ ಆಯತಾಕಾರದ ಬ್ಲಾಕ್ಗಳಾಗಿವೆ. ಸ್ಲಿಪ್ ಗೇಜ್ ಬ್ಲಾಕ್ಗಳನ್ನು ಮೆಟಲ್ ಅಥವಾ ಸಿರಾಮಿಕ್ನಿಂದ ತಯಾರಿಸಲಾಗುತ್ತದೆ. 2 ಎದುರಾದ ಫೇಸ್ಗಳನ್ನು ಹೆಚ್ಚಿನ ಮಟ್ಟದ ನಿಖರತೆಗಾಗಿ ನಿಕಟ ಸಹಿಷ್ಣುತೆಗಳೊಳಗೆ ಒಂದು ನಿರ್ದಿಷ್ಟ ಗಾತ್ರಕ್ಕೆ ನಿಖರವಾದ, ಸಮತಟ್ಟಾಗಿ ಮತ್ತು ಸಮಾನಾಂತರವಾಗಿ ಲ್ಯಾಪ್ ಮಾಡಲಾಗುತ್ತದೆ. ಸ್ಟ್ಯಾಂಡರ್ಡ್ ಗ್ರೇಡ್ ಬ್ಲಾಕ್ಗಳನ್ನು ಉನ್ನತ ದರ್ಜೆಯ ಮಿಶ್ರಲೋಹದ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ. ಹೆಚ್ಚಿನ ಅಳತೆಯ ಸ್ಥಿರತೆಗಾಗಿ ಸ್ಥಿರಗೊಳಿಸಲಾಗುತ್ತದೆ ಮತ್ತು ಉತ್ತಮ ಸವೆತ ಪ್ರತಿರೋಧಕ್ಕಾಗಿ ಗಟ್ಟಿಯಾಗಿಸಲಾಗುತ್ತದೆ. ಮಾಪನಾಂಕ ನಿರ್ಣಯ ಮತ್ತು ತಪಾಸಣೆ ದರ್ಜೆಯ ಬ್ಲಾಕ್ಗಳನ್ನು ಟಂಗ್ಸ್ಟನ್ ಕಾರ್ಬೈಡ್, ಕ್ರೋಮಿಯಂ ಕಾರ್ಬೈಡ್ ಅಥವಾ ಸಿರಾಮಿಕ್ನಿಂದ ತಯಾರಿಸಲಾಗುತ್ತದೆ. ಮಾಪನಾಂಕ ನಿರ್ಣಯ ಮತ್ತು ತಪಾಸಣೆ ದರ್ಜೆಯ ಬ್ಲಾಕ್ಗಳು ಹೆಚ್ಚು ಗಟ್ಟಿಯಾಗಿರುತ್ತವೆ. ಪ್ರಮಾಣಿತ ದರ್ಜೆಯ ಬ್ಲಾಕ್ಗಳಿಗೆ ಹೋಲಿಸಿದರೆ ಕಡಿಮೆ ಉಷ್ಣ ವಿಸ್ತರಣೆಯೊಂದಿಗೆ ಹೆಚ್ಚಿನ ಸವೆತ ನಿರೋಧಕವಾಗಿರುತ್ತವೆ. ಸ್ಲಿಪ್ ಗೇಜ್ಗಳು ವಿಭಿನ್ನ ಸಂಖ್ಯೆಗಳೊಂದಿಗೆ ವಿಭಿನ್ನ ಗಾತ್ರದ ವಿವಿಧ ಸೆಟ್ಗಳಲ್ಲಿ ಲಭ್ಯವಿದೆ. ಈ ಸೆಟ್ಗಳು ಮೆಟ್ರಿಕ್ ಮತ್ತು ಇಂಗ್ಲಿಷ್ ಎರಡೂ ಯೂನಿಟ್ಗಳಲ್ಲಿ ಲಭ್ಯವಿದೆ. ಸ್ಲಿಪ್ ಗೇಜ್ ಸೆಟ್ಗಳನ್ನು ಪ್ರಮಾಣಿತ ಘಟಕ ಮತ್ತು ಸೆಟ್ನಲ್ಲಿರುವ ತುಣುಕುಗಳ ಸಂಖ್ಯೆಯನ್ನು ಆಧರಿಸಿ ನಿರ್ದಿಷ್ಟಪಡಿಸಲಾಗಿದೆ. ಉದಾಹರಣೆಗೆ M87 ಸ್ಲಿಪ್ ಗೇಜ್ ಸೆಟ್ ಎಂದರೆ ಇದು ಮೆಟ್ರಿಕ್ ಸ್ಟ್ಯಾಂಡರ್ಡ್ ಸೆಟ್, ಅಂದರೆ ಗೇಜ್ ಬ್ಲಾಕ್ಗಳು ಮಿಲಿಮೀಟರ್ಗಳಲ್ಲಿವೆ ಮತ್ತು ಸೆಟ್ 87 ತುಣುಕುಗಳನ್ನು ಒಳಗೊಂಡಿರುತ್ತದೆ. ಅಂತೆಯೇ E81 ಸ್ಲಿಪ್ ಗೇಜ್ ಸೆಟ್ ಎಂದರೆ ಇದು ಇಂಗ್ಲಿಷ್ ಅಥವಾ ಇಂಪೀರಿಯಲ್ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ, ಅಂದರೆ ಗೇಜ್ ಬ್ಲಾಕ್ಗಳು ಇಂಚುಗಳಲ್ಲಿರುತ್ತವೆ ಮತ್ತು ಸೆಟ್ 87 ತುಣುಕುಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಲಭ್ಯವಿರುವ ಕೆಲವು ಮೆಟ್ರಿಕ್ ಸೆಟ್ಗಳು ಈ ಕೆಳಗಿನಂತಿವೆ. M112 ಈ ಸೆಟ್
ವಿಶೇಷ ತುಣುಕಿನೊಂದಿಗೆ 4 ಸರಣಿಗಳಲ್ಲಿ ಒಟ್ಟು 112 ತುಣುಕುಗಳನ್ನು ಒಳಗೊಂಡಿದೆ. ಮೊದಲ ಸರಣಿಯು 1 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.001 ಇಂದ 1.009 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ಎರಡನೇ ಸರಣಿಯು 10 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.01 ಇಂದ 1.49 mm ವರೆಗೆ 49 ತುಣುಕುಗಳನ್ನು ಹೊಂದಿದೆ. ಮೂರನೇ ಸರಣಿಯು 0.5 mm ಸ್ಟೆಪ್ಗಳಲ್ಲಿ 0.5 ಇಂದ 24.5 mm ವರೆಗೆ 49 ತುಣುಕುಗಳನ್ನು ಹೊಂದಿದೆ. ನಾಲ್ಕನೇ ಸರಣಿಯು 25 mm ಸ್ಟೆಪ್ಗಳಲ್ಲಿ 25 ಇಂದ 100 mm ವರೆಗೆ 4 ತುಣುಕುಗಳನ್ನು ಹೊಂದಿದೆ ಮತ್ತು 1.0005 mm ಒಂದೇ ವಿಶೇಷ ತುಣುಕು. M103 ಈ ಸೆಟ್ 4 ಸರಣಿಗಳಲ್ಲಿ ಒಟ್ಟು 103 ತುಣುಕುಗಳನ್ನು ಒಳಗೊಂಡಿದೆ. ಮೊದಲ ಸರಣಿಯು 1.005 mm ಒಂದು ತುಣುಕು ಮಾತ್ರ ಹೊಂದಿದೆ. ಎರಡನೇ ಸರಣಿಯು 10 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.01 ಇಂದ 1.49 mm ವರೆಗೆ 49 ತುಣುಕುಗಳನ್ನು ಹೊಂದಿದೆ. ಮೂರನೇ ಸರಣಿಯು 0.5 mm ಸ್ಟೆಪ್ಗಳಲ್ಲಿ 0.5 ಇಂದ 24.5 mm ವರೆಗೆ 49 ತುಣುಕುಗಳನ್ನು ಹೊಂದಿದೆ. ನಾಲ್ಕನೇ ಸರಣಿಯು 25 mm ಸ್ಟೆಪ್ಗಳಲ್ಲಿ 25 ಇಂದ 100 mm ವರೆಗೆ 4 ತುಣುಕುಗಳನ್ನು ಹೊಂದಿದೆ. M87 ಈ ಸೆಟ್ 4 ಸರಣಿಗಳಲ್ಲಿ ಒಟ್ಟು 87 ತುಣುಕುಗಳನ್ನು ಒಳಗೊಂಡಿದೆ. ಮೊದಲ ಸರಣಿಯು 1 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.001 ಇಂದ 1.009 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ಎರಡನೇ ಸರಣಿಯು 10 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.01 ಇಂದ 1.49 mm ವರೆಗೆ 49 ತುಣುಕುಗಳನ್ನು ಹೊಂದಿದೆ. ಮೂರನೇ ಸರಣಿಯು 0.5 mm ಸ್ಟೆಪ್ಗಳಲ್ಲಿ 0.5 ಇಂದ 9.5 mm ವರೆಗೆ 19 ತುಣುಕುಗಳನ್ನು ಹೊಂದಿದೆ. ನಾಲ್ಕನೇ ಸರಣಿಯು 10 mm ಸ್ಟೆಪ್ಗಳಲ್ಲಿ 10 ಇಂದ 100 mm ವರೆಗೆ 10 ತುಣುಕುಗಳನ್ನು ಹೊಂದಿದೆ. M46 ಈ ಸೆಟ್ 5 ಸರಣಿಗಳಲ್ಲಿ ಒಟ್ಟು 46 ತುಣುಕುಗಳನ್ನು ಒಳಗೊಂಡಿದೆ. ಮೊದಲ ಸರಣಿಯು 1 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.001 ಇಂದ 1.009 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ಎರಡನೇ ಸರಣಿಯು 10 ಮೈಕ್ರಾನ್ ಸ್ಟೆಪ್ಗಳಲ್ಲಿ 1.01 ಇಂದ 1.09 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ಮೂರನೇ ಸರಣಿಯು 0.1 mm ಸ್ಟೆಪ್ಗಳಲ್ಲಿ 1.10 ಇಂದ 1.90 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ನಾಲ್ಕನೇ ಸರಣಿಯು ಮತ್ತೆ 1 mm ಹಂತಗಳಲ್ಲಿ 1 ಇಂದ 9 mm ವರೆಗೆ 9 ತುಣುಕುಗಳನ್ನು ಹೊಂದಿದೆ. ಐದನೇ ಸರಣಿಯು 10 mm ಹಂತಗಳಲ್ಲಿ 10 ಇಂದ 100 mm ವರೆಗೆ 10 ತುಣುಕುಗಳನ್ನು ಹೊಂದಿದೆ. ಸ್ಲಿಪ್ ಗೇಜ್ ಸೆಟ್ ಅನ್ನು ಅವುಗಳ ನಿಖರತೆಯ ಆಧಾರದ ಮೇಲೆ ಅಥವಾ ಕೆಲಸದ ವರ್ಗದ ಆಧಾರದ ಮೇಲೆ ಮತ್ತೆ ವಿವಿಧ ಶ್ರೇಣಿಗಳಾಗಿ ವರ್ಗೀಕರಿಸಲಾಗಿದೆ. ಗ್ರೇಡ್ 2 ಸಾಮಾನ್ಯ ತಪಾಸಣೆ ಕೆಲಸಕ್ಕಾಗಿ ಯಂತ್ರೋಪಕರಣಗಳನ್ನು ಹೊಂದಿಸಲು ಮತ್ತು ಉತ್ಪಾದನಾ ಸಹಿಷ್ಣುತೆಗಳು ತುಲನಾತ್ಮಕವಾಗಿ ವಿಶಾಲವಾಗಿರುವ ಅಳತೆಗಾಗಿ
ಇದನ್ನು ಒರಟು ತಪಾಸಣೆಗಾಗಿ ವರ್ಕ್ಶಾಪ್ನಲ್ಲಿ ಬಳಸಲಾಗುತ್ತದೆ. ಗ್ರೇಡ್ 1 ಸೈನ್ ಬಾರ್ಗಳನ್ನು ಹೊಂದಿಸುವುದು, ಗ್ಯಾಪ್ ಗೇಜ್ಗಳನ್ನು ಪರಿಶೀಲಿಸುವುದು, ಕಾಂಪೊನೆಂಟ್ಗಳ ಮಾಪನ, ಉಪಕರಣಗಳು ಇತ್ಯಾದಿಗಳಂತಹ ಹೆಚ್ಚು ನಿಖರವಾದ ಕೆಲಸಕ್ಕಾಗಿ ಇದನ್ನು ಬಳಸಲಾಗುತ್ತದೆ. ಗ್ರೇಡ್ 0 ಇದನ್ನು ಟೂಲ್ ರೂಮ್ ಅಥವಾ ಮಷಿನ್ ಶಾಪ್ ತಪಾಸಣೆಗಾಗಿ ಬಳಸಲಾಗುತ್ತದೆ. ಗ್ರೇಡ್ 00 ಇದನ್ನು ತಪಾಸಣೆ ದರ್ಜೆಯ ಬ್ಲಾಕ್ ಎಂದು ಕರೆಯಲಾಗುತ್ತದೆ. ಗ್ರೇಡ್ 1 ಮತ್ತು ಗ್ರೇಡ್ 2 ಗೇಜ್ಗಳನ್ನು ಅಳೆಯುವಂತಹ ಅತ್ಯಂತ ನಿಖರವಾದ ಕೆಲಸಕ್ಕಾಗಿ ಇದನ್ನು ಬಳಸಲಾಗುತ್ತದೆ. ಮಾಪನಾಂಕ ನಿರ್ಣಯ ಗ್ರೇಡ್ ಇದು ವಿಶೇಷ ದರ್ಜೆಯಾಗಿದೆ. ತಪಾಸಣೆ ಬ್ಲಾಕ್ಗಳನ್ನು ಮಾಪನಾಂಕ ನಿರ್ಣಯಿಸಲು ಮತ್ತು ಹೆಚ್ಚಿನ ನಿಖರತೆಯ ಮಾಪಕವನ್ನು ಬಳಸಲಾಗುತ್ತದೆ. ಸ್ಲಿಪ್ ಗೇಜ್ಗಳ ಕೆಲವು ಸೆಟ್ಗಳು ಸ್ಟ್ಯಾಂಡರ್ಡ್ ದಪ್ಪದ ಪ್ರೊಟೆಕ್ಟರ್ ಸ್ಲಿಪ್ಗಳನ್ನು ಸಹ ಒಳಗೊಂಡಿರುತ್ತವೆ. ಇವುಗಳನ್ನು ಟಂಗ್ಸ್ಟನ್ ಕಾರ್ಬೈಡ್ನಿಂದ ತಯಾರಿಸಲಾಗುತ್ತದೆ. ಸ್ಲಿಪ್ ಗೇಜ್ ಸ್ಟ್ಯಾಕ್ನ ಎರಡೂ ತುದಿಗಳಲ್ಲಿ ಬಳಸಲಾಗುವ ರಕ್ಷಣಾತ್ಮಕ ಸ್ಲಿಪ್ಗಳು ಸವೆತ ಮತ್ತು ಹಾನಿಗಳ ವಿರುದ್ಧ ಸ್ಲಿಪ್ ಗೇಜ್ಗಳ ದೀರ್ಘಾವಧಿಯ ಜೀವನವನ್ನು ಖಚಿತಪಡಿಸುತ್ತದೆ. ಈಗ ನಾವು ಸ್ಲಿಪ್ ಗೇಜ್ಗಳನ್ನು ತಿರುಚುವ ಮೂಲಕ ಅಗತ್ಯವಿರುವ ಅಳತೆಗೆ ಸ್ಲಿಪ್ ಗೇಜ್ಗಳನ್ನು ಜೋಡಿಸಲು ಕಲಿಯೋಣ. ನಿರ್ದಿಷ್ಟ ಗಾತ್ರದ ಗೇಜ್ ಬ್ಲಾಕ್ ಲಭ್ಯವಿಲ್ಲದಿದ್ದಾಗ ಪ್ರತ್ಯೇಕ ಸ್ಲಿಪ್ ಗೇಜ್ಗಳನ್ನು ಒಟ್ಟಿಗೆ ತಿರುಚುವ ಮೂಲಕ ಅದನ್ನು ರಚಿಸಬಹುದು. ರಿಂಗಿಂಗ್ ಎನ್ನುವುದು ಸ್ಲಿಪ್ ಗೇಜ್ಗಳನ್ನು ಅಗತ್ಯವಿರುವ ಗಾತ್ರಕ್ಕೆ ಒಟ್ಟಿಗೆ ಸೇರಿಸುವ ಪ್ರಕ್ರಿಯೆಯಾಗಿದೆ. ರಿಂಗಿಂಗ್ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಮೊದಲು ಸ್ಲಿಪ್ ಗೇಜ್ಗಳನ್ನು ಕ್ಲೀನ್ ಷಾಮೊಯ್ಸ್ ಲೆದರ್ ಬಟ್ಟೆಯಿಂದ ಒರೆಸಿ. ತಿರುಚುವ ಮೊದಲ ವಿಧಾನವನ್ನು ಕ್ರಾಸ್ ರಿಂಗಿಂಗ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಒಂದು ಸ್ಲಿಪ್ ಗೇಜ್ ಅನ್ನು ಕ್ರಾಸ್ ಅಥವಾ ಪ್ಲಸ್ ರೂಪಿಸಲು ಮಧ್ಯಮ ಒತ್ತಡವನ್ನು ಅನ್ವಯಿಸುವ ಮೂಲಕ ಇನ್ನೊಂದರ ಮೇಲೆ ಲಂಬವಾಗಿ ಸ್ಲಿಡ್ ಮಾಡಲಾಗುತ್ತದೆ. ಅಂತಿಮವಾಗಿ ಬ್ಲಾಕ್ ಅನ್ನು ಇತರ ಬ್ಲಾಕ್ಗೆ ಅನುಗುಣವಾಗಿರುವವರೆಗೆ ತಿರುಗಿಸಲಾಗುತ್ತದೆ. ತಿರುಚುವ ಎರಡನೆಯ ವಿಧಾನವನ್ನು ಸಮಾನಾಂತರ ರಿಂಗಿಂಗ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಮಧ್ಯಮ ಒತ್ತಡವನ್ನು ಅನ್ವಯಿಸುವ ಮೂಲಕ ಒಂದು ಸ್ಲಿಪ್ ಗೇಜ್ ಅನ್ನು ಇನ್ನೊಂದರ ಮೇಲೆ ಸಮಾನಾಂತರವಾಗಿ ಸ್ಲೈಡ್ ಮಾಡಲಾಗುತ್ತದೆ. ಲಭ್ಯವಿರುವ ಸ್ಲಿಪ್ ಗೇಜ್ಗಳಿಂದ ನಿರ್ದಿಷ್ಟ ಗಾತ್ರಕ್ಕೆ ಸ್ಲಿಪ್ ಗೇಜ್ಗಳನ್ನು ಆಯ್ಕೆ ಮಾಡುವಾಗ ಮೊದಲು ರಚಿಸಬೇಕಾದ ಗಾತ್ರದ ಕೊನೆಯ ಅಂಕೆ ಅಥವಾ ದಶಮಾಂಶವನ್ನು ಪರಿಗಣಿಸಿ. ನಂತರ ಉಳಿದ ಮೌಲ್ಯದ ಕೊನೆಯ 2 ಅಂಕೆಗಳನ್ನು ಪರಿಗಣಿಸಿ ಮತ್ತು ಅಗತ್ಯವಿರುವ ಗಾತ್ರವು ಲಭ್ಯವಾಗುವವರೆಗೆ ತುಣುಕುಗಳನ್ನು ಆಯ್ಕೆ ಮಾಡುವುದನ್ನು ಮುಂದುವರಿಸಿ. ನಿರ್ದಿಷ್ಟ ಅಳತೆಯನ್ನು ರಚಿಸುವಾಗ ಸಾಧ್ಯವಾದಷ್ಟು ಕನಿಷ್ಠ ಸಂಖ್ಯೆಯ ಬ್ಲಾಕ್ಗಳನ್ನು ಬಳಸಿ. ಈಗ M87 ಸ್ಲಿಪ್ ಗೇಜ್ ಸೆಟ್ ಅನ್ನು ಬಳಸಿ 44.872 mm ಗಾತ್ರಕ್ಕೆ ಸ್ಲಿಪ್ ಗೇಜ್ ಸ್ಟ್ಯಾಕ್ ಅನ್ನು ರಚಿಸುವ ಉದಾಹರಣೆಯನ್ನು ನೋಡೋಣ. ಅಗತ್ಯವಿರುವ ಅಳತೆಯು 44.872 mm ಆಗಿದೆ. ಈಗ ನಾವು ಕೊನೆಯ ದಶಮಾಂಶ ಸ್ಥಾನಕ್ಕೆ ಹೊಂದಿಸಲಾದ ಸ್ಲಿಪ್ ಗೇಜ್ನಿಂದ ಸ್ಲಿಪ್ ಗೇಜ್ ಅನ್ನು ಆಯ್ಕೆ ಮಾಡೋಣ. ಅಂದರೆ ಸೆಟ್ನ 1ನೇ ಸರಣಿಯಿಂದ 1.002 mm ಮತ್ತು ಇದನ್ನು 44.872 mm ನಿಂದ ಕಳೆಯೋಣ. ಈಗ ಕೊನೆಯ ದಶಮಾಂಶ ಸ್ಥಾನಕ್ಕಾಗಿ ಸ್ಲಿಪ್ ಗೇಜ್ ಅನ್ನು ಪರಿಶೀಲಿಸಿ. ಅಂದರೆ ಸೆಟ್ನ 2ನೇ ಸರಣಿಯಿಂದ 1.37 mm ಮತ್ತು ಇದನ್ನು
43.87 ಎಂಎಂನಿಂದ ಕಳೆಯೋಣ. ಈಗ ಕೊನೆಯ ದಶಮಾಂಶ ಸ್ಥಾನಕ್ಕಾಗಿ ಸ್ಲಿಪ್ ಗೇಜ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ಅಂದರೆ ಸೆಟ್ನ ಮೂರನೇ ಸರಣಿಯಿಂದ 2.5 ಎಂಎಂ ಮತ್ತು ಇದನ್ನು 42.25 ಎಂಎಂನಿಂದ ಕಳೆಯೋಣ. ಈಗ ಅಂತಿಮವಾಗಿ ಸೆಟ್ನ ನಾಲ್ಕನೇ ಸರಣಿಯಿಂದ 40 ಎಂಎಂ ಸ್ಲಿಪ್ ಅನ್ನು ಆಯ್ಕೆ ಮಾಡಿ. ಸೆಟ್ನಿಂದ ಸ್ಲಿಪ್ ಗೇಜ್ಗಳ ಆಯ್ಕೆಯನ್ನು ಪೂರ್ಣಗೊಳಿಸಿದ ನಂತರ ಅವುಗಳನ್ನು ಕ್ಲೀನ್ ಷಾಮೋಯಿಸ್ ಲೆದರ್ ಬಟ್ಟೆಯಿಂದ ಒರೆಸಿ. ಮೊದಲೇ ಚರ್ಚಿಸಿದಂತೆ ಆಯ್ದ 4 ಸ್ಲಿಪ್ ಗೇಜ್ಗಳನ್ನು ತಿರುಚಿ ಮತ್ತು ಸ್ಲಿಪ್ ಗೇಜ್ಗಳನ್ನು ರಚಿಸುವಾಗ ದೊಡ್ಡ ಸ್ಲಿಪ್ ಗೇಜ್ಗಳೊಂದಿಗೆ ತಿರುಚುವುದನ್ನು ಪ್ರಾರಂಭಿಸಿ ಮತ್ತು ಚಿಕ್ಕದರೊಂದಿಗೆ ಮುಗಿಸಿ. ಈಗ ನಾವು ಸ್ಲಿಪ್ ಗೇಜ್ಗಳ ನಿರ್ವಹಣೆ ಮತ್ತು ನಿಭಾಯಿಸುವ ಬಗ್ಗೆ ತಿಳಿದುಕೊಳ್ಳೋಣ. ಸ್ಲಿಪ್ ಗೇಜ್ಗಳ ಸಾಮಾನ್ಯ ಆರೈಕೆಯು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಸ್ಲಿಪ್ ಗೇಜ್ಗಳನ್ನು ಸಂಗ್ರಹಿಸುವಾಗ ಪೆಟ್ರೋಲಿಯಂ ಜೆಲ್ಲಿಯಂತಹ ಸೂಕ್ತವಾದ ಆಂಟಿ ಕರೋಸಿವ್ ಏಜೆಂಟ್ ಅನ್ನು ಲೇಪಿಸುವ ಮೂಲಕ ಹವಾಮಾನ ಪರಿಸ್ಥಿತಿಗಳ ವಿರುದ್ಧ ಸರ್ಫೇಸ್ಗಳನ್ನು ರಕ್ಷಿಸಿ. ಸ್ಲಿಪ್ ಗೇಜ್ಗಳನ್ನು ಸೂಕ್ತ ಸಂದರ್ಭದಲ್ಲಿ ಇರಿಸಿ ಮತ್ತು ಬಳಕೆಯಲ್ಲಿ ಇಲ್ಲದಿದ್ದಾಗ ಕೇಸ್ ಅನ್ನು ಮುಚ್ಚಿ. ಕೊಳಕು ಮತ್ತು ಧೂಳಿನಿಂದ ಮಾಪಕಗಳನ್ನು ರಕ್ಷಿಸಿ. ಮ್ಯಾಗ್ನೆಟೈಸ್ ಮಾಡಬಾರದು, ಇಲ್ಲದಿದ್ದರೆ ಅದು ಮೆಟಾಲಿಕ್ ಧೂಳನ್ನು ಆಕರ್ಷಿಸುತ್ತದೆ. ಬಳಸುವ ಅಥವಾ ತಿರುಚುವ ಮೊದಲು ಸ್ಲಿಪ್ ಗೇಜ್ಗಳ ಸಿದ್ಧತೆಯು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಲಭ್ಯವಿಲ್ಲದಿದ್ದರೆ ಪೆಟ್ರೋಲಿಯಂ ಜೆಲ್ಲಿಯನ್ನು ಪೆಟ್ರೋಲ್ನೊಂದಿಗೆ ತೆಗೆದುಹಾಕಿ ಅಥವಾ ಸ್ವಚ್ಛಗೊಳಿಸಿ. ಕ್ಲೀನ್ ಷಾಮೋಯಿಸ್ ಲೆದರ್ ಬಟ್ಟೆಯಿಂದ ಮಾಪಕಗಳನ್ನು ಒರೆಸಿ ಮತ್ತು ಸ್ವಚ್ಛಗೊಳಿಸಿ. ಸ್ಲಿಪ್ ಗೇಜ್ಗಳನ್ನು ಬಳಸುವಾಗ ಕಾಳಜಿಯು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಸ್ಲಿಪ್ ಗೇಜ್ಗಳನ್ನು ಹಿಡಿದಿಟ್ಟುಕೊಳ್ಳುವಾಗ ಲ್ಯಾಪ್ ಮಾಡಿದ ಸರ್ಫೇಸ್ಗಳನ್ನು ಸ್ಪರ್ಶಿಸಬೇಡಿ. ಗೇಜ್ ಬ್ಲಾಕ್ಗಳನ್ನು 20 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನಿಖರವಾಗಿ ಮಾಪನಾಂಕ ಮಾಡಲಾಗುತ್ತದೆ. ಬಳಕೆಯಲ್ಲಿಲ್ಲದಿದ್ದಾಗ ಯಾವಾಗಲೂ ಸ್ಲಿಪ್ ಗೇಜ್ಗಳನ್ನು ಕೇಸ್ನೊಳಗೆ ಇರಿಸಿ. ಅಳೆಯುವ ಫೇಸ್ ಅಂದರೆ ಲ್ಯಾಪ್ಡ್ ಫೇಸ್ ಅನ್ನು ಯಾವುದೇ ಇತರ ಮೇಲ್ಮೈಗಳಲ್ಲಿ ಅನಗತ್ಯವಾಗಿ ಇರಿಸಬೇಡಿ. ಬಳಕೆಯಲ್ಲಿಲ್ಲದಿದ್ದಾಗ ಗೇಜ್ಗಳನ್ನು ಒಟ್ಟಿಗೆ ಸುತ್ತಬೇಡಿ. ಕೆಲಸ ಮಾಡುವಾಗ ಉಪಕರಣಗಳನ್ನು ಇರಿಸಲು ಫೆಲ್ಟ್ ಪ್ಯಾಡ್ ಅಥವಾ ರಬ್ಬರ್ ಮ್ಯಾಟ್ ಬಳಸಿ. ಉಪಕರಣಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಮತ್ತು ಅವುಗಳನ್ನು ಇತರ ಸಾಧನಗಳೊಂದಿಗೆ ಬೆರೆಸಲು ಅನುಮತಿಸಬೇಡಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಉದ್ದವನ್ನು ಅಳೆಯಲು ಇರುವ ವಿವಿಧ ರೀತಿಯ ಮಾನದಂಡಗಳನ್ನು ತಿಳಿಸುವುದು, ಸ್ಲಿಪ್ ಗೇಜ್ಗಳ ವೈಶಿಷ್ಟ್ಯಗಳನ್ನು ವಿವರಿಸುವುದು, ಸ್ಟ್ಯಾಂಡರ್ಡ್ನಲ್ಲಿರುವ ಸ್ಲಿಪ್ಗಳ ಸಂಖ್ಯೆಯನ್ನು ತಿಳಿಸುವುದು, ಸ್ಲಿಪ್ ಗೇಜ್ಗಳ ವಿವಿಧ ಶ್ರೇಣಿಗಳನ್ನು ತಿಳಿಸುವುದು, ವಿವಿಧ ಗಾತ್ರಗಳಿಗೆ ಸ್ಲಿಪ್ ಗೇಜ್ಗಳನ್ನು ನಿರ್ಧರಿಸುವುದು, ಸ್ಲಿಪ್ ಗೇಜ್ಗಳ ಮುನ್ನೆಚ್ಚರಿಕೆಗಳು ಮತ್ತು ಅನ್ವಯವನ್ನು ತಿಳಿಸುವುದು.
ಇದು ಸ್ಲಿಪ್ ಗೇಜ್ಗಳ ಕುರಿತ ಮಾಹಿತಿಯಾಗಿತ್ತು. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ.